ಪಕ್ಷ ಬಂದಾಗ ನಮ್ಮದು ಬೇರೆ ಅವ್ರದ್ದು ಬೇರೆ ಆಗಿತ್ತು. ಈಗೆಲ್ಲ ಒಂದೇ. ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಅವರು, ನಮ್ಮ ಜೊತೆ ಇದ್ದಾರೆ ಅವರು. ನಮಗೆ ನಾಲ್ಕಾಗಿತ್ತು, ಒಂದು ಕಡಿಮೆ ಆಯಿತು ಅಂದ್ರೆ ಮತ್ತೊಂದು ತೊಗೊಂಡ್ರು ನಾವು. ನನಗೆ ಗೊತ್ತಿಲ್ಲ, ನಿಮ್ಮ ಟಿ ವಿಲಿ ಪೇಪರ್ದಲ್ಲಿ ಬಂತು, ಅಧಿಕೃತವಾಗಿ ಸೇರಲಿಲ್ಲ. ಅಧಿಕೃತ ಸೇರದೇ ಇದ್ದರೂ ಬಿ ಜೆ ಪಿಯಿಂದ ಕಾಲು ಕಿತ್ತು ಕಾಂಗ್ರೆಸ್ ಜೊತೆ ಇದ್ದಾರೆ ಅನ್ನಲ್ಲಿ ನಿಮ್ಮ ಪೇಪರ್ನಲ್ಲೇ ಓದಿದ್ದು ನಾನು. ನಾವೆಲ್ಲೂ ಅಧಿಕೃತ ತಗೊಳ್ಳಿಲ್ಲ ಇನ್ನು, ಅಥವಾ ನಮ್ಮ ಮುಖ್ಯಮಂತ್ರಿಗಳಾಗಲಿ ಅಥವಾ ಯಾರು. ಆದರೂ ನಾವು ಅವರು ಒಪ್ಕೊಳ್ತಾ ಇದ್ದಾರೆ ನಾನು ಕಾಂಗ್ರೆಸ್ ಜೊತೆ ಇದ್ದೀನಿ ಅಂದಲ್ಲಿ. ನಾವು ಹೇಳ್ತಾ ಇದ್ದೀನಿ ಇವತ್ತು ಘಂಟಾಘೋಷವಾಗಿ ಕಾಂಗ್ರೆಸ್ ಜೊತೆ ನಮ್ಮ ಜೊತೆ ಶಿವರಾಮ್ ಹೆಬ್ಬಾರ್ ಅವರು ಇದ್ದಾರೆ. ಅವರೇ ಹಾವೇರಿ ಮಂತ್ರಿ ಅಂತ ಕಾಣ್ತದೆ, ಯಲ್ಲಾಪುರ ಶಾಸಕರು ಶಿವರಾಮ್ ಹೆಬ್ಬಾರ್ ಅವರು. ನನಗೆ ನೇರವಾಗಿ ಹೇಳ್ತೀನಿ, ನಾನು ಹೆಚ್ಚಾಗಿ ಗೊತ್ತಿಲ್ಲ, ಮಂತ್ರಿ ಅಂತೂ ಇದ್ದರು ಅವರು. ಅಂದ್ರೆ ಹಾವೇರಿ ಉಸ್ತುವಾರಿ ಅಂದೇಳಿ ನನಗೆ ಇದು ನೆನಪು. ಮತ್ತೇನಾದರೂ ವ್ಯತ್ಯಾಸ ಆದ್ರೆ ಮತ್ತೆ ಟ್ರೋಲ್ ಆದ್ರೆ ಕಷ್ಟ. ಶಿವರಾಮ್ ಹೆಬ್ಬಾರರು ಅವ್ರ ಕ್ಷೇತ್ರದಲ್ಲೇ ವರದಾ ನದಿ ಬರೋದು, ಅವರು ಆ ಸಂದರ್ಭದಲ್ಲಿ ಮಂತ್ರಿ ಇದ್ದರು. ಆ ಸಂದರ್ಭದಲ್ಲಿ ಬಿ ಜೆ ಪಿಗೆ, ನಮ್ಮ ಪಕ್ಷ ಬಿಟ್ಟು ಬಿ ಜೆ ಪಿಗೆ ಹೋಗಿ ಗೆದ್ದು ಮಂತ್ರಿಯಾಗಿ ಅವರು ವಿಧಾನಸೌಧ ಒಳಗಿರುವಾಗಲೇ ಈ ಪ್ರಾಜೆಕ್ಟ್ ಆಗಿದ್ದು. ನೀವೇನು ಡೌಟಲ್ಲಿ ಮಾತಾಡಬೇಡಿ. ನಾವು ಶಿವರಾಮ್ ಹೆಬ್ಬಾರ್ ಜೋಸ್ತ್ರೆ. ಪಕ್ಷ ಬಂದಾಗ ನಮ್ಮದು ಬೇರೆ ಅವ್ರದ್ದು ಬೇರೆ ಆಗಿತ್ತು. ಈಗೆಲ್ಲ ಒಂದೇ. ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಅವರು, ನಮ್ಮ ಜೊತೆ ಇದ್ದಾರೆ ಅವರು. ಆದರೆ ಏನಾಗಿದೆಲ್ಲ, ಯಾರು ತಪ್ಪು ಮಾಡಿದಾರಲ್ಲ ತಪ್ಪೇ. ಅವ್ರು ಮಾಡಿದ್ರು ತಪ್ಪೇ, ನಾನು ಮಾಡಿದ್ರು ತಪ್ಪೇ. ನಾನು ಓಪನ್ ಆಗಿ ಹೇಳ್ತೀನಿ, ಸರಿ ಮಾಡಬೇಕೀಗ. ಅವ್ರು ಯಾರು ತಪ್ಪು ಮಾಡಿರ್ತಾರಲ್ಲ ಅವರೇ ಸರಿ ಮಾಡಬೇಕು. ಜನರು 5 ಎಮ್ ಎಲ್ ಎ ಕೊಟ್ಟಿದ್ರಲ್ಲ ಈ ಜಿಲ್ಲೆಯಲ್ಲಿ, ಅವರು ಉತ್ತರ ಕೊಡ್ತಾರೆ ಮುಂದೆ. ನಮಗೆ ನಾಲ್ಕಾಗಿತ್ತು, ಒಂದು ಕಡಿಮೆ ಆಯಿತು ಅಂದ್ರೆ ಮತ್ತೊಂದು ತೊಗೊಂಡ್ರು ನಾವು. ಈಗ ಆಯ್ತು ರೀ, ಡಿ ಕೆ ಅವ್ರು ಮಾತಾಡಿದ್ದಾರೆ, ಓಕೆ. ಬೊಮ್ಮಾಯಿಯವ್ರು ಮಾತಾಡೋದಕ್ಕೆ ಏನು ಹೇಳ್ತೀರಿ? ಬೊಮ್ಮಾಯಿಯವ್ರು ಬುಕ್ ತೊಗೊಂಡು ಓದಿದಾರಲ್ಲ ವಿಧಾನಸೌಧದಲ್ಲಿ. ಇವರು 5 ಜನ ಕೂತ್ಕೊಂಡಿದ್ರಲ್ಲ, ಏನು ಮಾಡ್ತಾ ಇದ್ರು ಹಂಗಾದ್ರೆ? ಬಿ ಜೆ ಪಿಯವ್ರು ಕೊಟ್ಟು ಹೋಗಿದ್ದಾರೆ, ಅವರೇ ಸ್ಯಾಂಕ್ಷನ್ ಮಾಡಿ ಹೋಗಿದ್ದಾರೆ, ಅವರೇ ಮಾಡಿದಂಥ ಪ್ರಾಜೆಕ್ಟು. ಈಗೂ ಅರಣ್ಯ ಇಲಾಖೆಯಿಂದ ವಾಪಸ್ ಬಂದಿದೆ ಅಂದಲ್ಲಿ ನನಗೆ ಬಂದಂಥ ಮೆಸೇಜು. ಸೆಂಟ್ರಲ್ ಅವ್ರು ಕ್ಲಿಯರೆನ್ಸ್ ಕೊಡದೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಇದು ಒಳ್ಳೆಯ ಸಂದರ್ಭ, ಕೊಡಬೇಡಿ ಅಂದರೆ ಆಯ್ತು ಅಷ್ಟೇಪ್ಪ. ಇವ್ರು ಹೋಗಿ ಹೌದು, ಘಂಟಾಘೋಷವಾಗಿ ಹೇಳ್ತೀನಿ ಎಲ್ಲರ ಹತ್ರ, ಮುಖ್ಯಮಂತ್ರಿಗಳ ಹತ್ರನೂ ವಿನಂತಿ ಮಾಡ್ಕೊಂಡಿದ್ದೇನೆ. ನಾನು ಲೆಟರ್ ಅವರಿಗೂ ಕೊಟ್ಟಿದ್ದೇನೆ. ಜಾರ್ಜ್ ಅವ್ರ ಹತ್ರನೂ ಮಾತಾಡಿದ್ದೇನೆ, ಲೆಟರ್ ಅವರಿಗೂ ಕೊಟ್ಟಿದ್ದೇನೆ. ನಮಗೆ ಈ ಯೋಜನೆ ಬೇಡ ಅಂದರೆ ಇವರು ಯಾರೂ ವಿರೋಧ ಮಾಡೋಕ್ಕಿಂತ ಮೊದಲೇ ನಾನು ಕೊಟ್ಟು ಮುಗಿಸಿದೆ. ಆದರೂ ಇಲ್ಲ, ಹಿಂದೆ ಮಾಡಿದ್ದೋದು ಏನು ಯಾರಿಗೂ ತೊಂದರೆ ಆಗೋದಿಲ್ಲ ಅಂದರು. ನನಗೆ ಗೊತ್ತಿಲ್ಲ, ಬಿ ಜೆ ಪಿಯವರು ಒಪ್ಕೊಂಡು ಮಾಡೋರು ಅಂದ್ಗಳಿಗೆ ನಾನು ಸ್ವಲ್ಪ ಸುಮ್ಮನಾದೆ. ನನಗೆ ಗೊತ್ತಿಲ್ಲ ಇವರು ಈ ರೀತಿಯಲ್ಲಿ ಇವರು ಯಾವ ಸ್ವಹಿತಾಸಕ್ತಿಯಿಂದ ಮಾಡಿದ್ದಾರೆ ಗೊತ್ತಿಲ್ಲ. ನಾನು ಈಗೂ ಹೇಳ್ತೀನಿ, ನಿನ್ನೆನೂ ಹೇಳಿದ್ದೇನೆ, ನಾಳೆನೂ ವಿರೋಧನೇ ನಂದು. ನಾನು ಸಂಪೂರ್ಣವಾದಂಥ ಫುಲ್ ವಿರೋಧ ಇದೆ. ಯಾವುದಾದ್ರೂ ಒಂದು ಯೋಜನೆ ನಾನು ವಿರೋಧ ಮಾಡೋ ಯೋಜನೆ ನಮ್ಮ ಸರ್ಕಾರ ಬಂದ ಮೇಲೆಂದೇಳಿ ಅಲ್ಲ. ಈಗ 2.5 ವರ್ಷ 3 ವರ್ಷ ಆಗ್ಲಿಕ್ಕೆ ಬಂತು. ಯಾವುದಾದ್ರೂ ಯೋಜನೆ ವಿರೋಧ ಆಗುವಂಥ ಯೋಜನೆ ಈ ಜಿಲ್ಲೆಗೆ ನಮ್ಮ ರಾಜ್ಯ ಸರ್ಕಾರದಿಂದ ಬಂದಿದೆಯಾ? ಇಲ್ಲ. ಅದು ಇವರೇ ನನಗೆ ಇದಕ್ಕೆ ಒಳ್ಳೆ ನೀವು ವಿಷಯ ಸಬ್ಜೆಕ್ಟ್ ನನಗೆ ನೆನಪು ಮಾಡಿ ಕೊಟ್ರಿ. ಆ ಯೋಜನೆ ಘೋಷಣೆ ಆಯಿತು. ಯಾವ ಟಿ ವಿಲೂ ಯಾರೂ ವಿರೋಧ ಮಾಡಲಿಲ್ಲ, ಯಾವ ಪೇಪರ್ದಲ್ಲೂ ವಿರೋಧ ಮಾಡಲಿಲ್ಲ. ಎಮ್ ಎಲ್ ಎ MP ಇಲೆಕ್ಷನ್ದಾಗೂ ಅದು ಏನೂ ಬರಲಿಲ್ಲ. ನೋಡ್ರಿ ಎಷ್ಟು ಸಸ್ಪೆನ್ಸ್ ಇರ್ಬೋದು ಬಿ ಜೆ ಪಿಯವ್ರು ಮಾಡೋದು. ವಿಧಾನಸೌಧದೊಳಗೆ ಬಜೆಟಲ್ಲಿ ಘೋಷಣೆ ಆಗಿದ್ದು ಒಂದು ಜನ, ಈ ಜಿಲ್ಲೆಯ ಜನ ವಿರೋಧ ಮಾಡಲಿಲ್ಲ. ಅವ್ರವ್ರು ಮಾಡಿದ್ದ ಏನೋ ವ್ಯತ್ಯಾಸದಲ್ಲಿ ಮನೆ ಕಳಿಸ್ತಾರೆ, ಜನ ತೀರ್ಮಾನ ಮಾಡ್ತಾರೆ. ಈಗ ನಾನು 5 ವರ್ಷ ಇದ್ದೀನಿ, ನನ್ನ ನೋಡ್ತಾರೆ, ನಾನು ಬೇಡ ಅಂದರೆ ಮನೆ ಕಳಿಸ್ತಾರೆ. ಅದಕ್ಕಾಗಿ ನಾವು ಇವತ್ತೇ ಇಡೀ ದೇಶದಲ್ಲಿ ನಾವು ವಿಜೃಂಭಣೆಯಿಂದ ಈ ಸಂವಿಧಾನವನ್ನು ಒಪ್ಕೊಳ್ಳಿಲ್ಲ ಅಂದರೆ ನಾವು ಇಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೂ ಆಗೋದಿಲ್ಲ. ಶಿರ್ಸಿಗೆ ಹೋದ್ಮೇಲೆ ಗೊತ್ತು, 2000 ಏನು ಒಂದು 10 ವರ್ಷದ ಹಿಂದಿನಿಂದ ಒಂದು 2 ವರ್ಷ ಹೆಚ್ಚು ಕಡಿಮೆ ಇರ್ಬೋದು, ವರದಾ ಹೋರಾಟ ಸಮಿತಿ ಅದೇ. ಆ ಸಮಿತಿಯಲ್ಲಿ ಇದ್ದವ್ರು ಯಾರು? ಕಮಿಟಿಲೂ ಇದ್ದಾರೆ, ಕಮಿಟಿಲೂ ಅಲ್ಲಿದ್ದಾರೆ, ಸ್ಪೀಕರ್ ಆಗೂ ಇದ್ದರು. ಆ ಸಂದರ್ಭದಲ್ಲೇ ಆದರೂ ಹೋರಾಟ ಸಮಿತಿ ಏನು ಮಾಡ್ತಿದ್ರು ಅನ್ನೋದು ಯಾರೂ ಕೇಳಲಿಲ್ಲ.